ಪಾವಗಡ ಪುರಸಭೆಯ ನೂತನ ಅಧ್ಯಕ್ಷರ ಆಯ್ಕೆ. ನೂತನ ಅಧ್ಯಕ್ಷರನ್ನ ಸನ್ಮಾನಿಸಿದ ಶಾಸಕ ವೆಂಕಟೇಶ್. ಪಾವಗಡ ಪಟ್ಟಣದ ಪುರಸಭೆಯ ನೂತನ ಅಧ್ಯಕ್ಷರಾಗಿ ಸುದೇಶ್ ಬಾಬು ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಿಕಟಪೂರ್ವ ಅಧ್ಯಕ್ಷರಾದ ಪಿಎಚ್ ರಾಜೇಶ್ ಅವರು ರಾಜೀನಾಮೆಯನ್ನ ನೀಡಿದ್ದ ಬೆನ್ನಲ್ಲೇ ಚುನಾವಣೆ ನಡೆಸಲಾಗಿದ್ದು, 4ನೇ ವಾರ್ಡಿನ ಸದಸ್ಯರಾದ ಸುದೇಶ್ ಬಾಬು ಅವರು ಒಬ್ಬರೇ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನ ಸಲ್ಲಿಸಿದ್ರು. ನಾಮಪತ್ರ ಸಲ್ಲಿಸಿದ ಒಬ್ಬರೇ ಆಗಿದ್ದರಿಂದ ಸುದೇಶ್ ಅವರನ್ನ ನೂತನ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿ ತಹಸೀಲ್ದಾರ್ ವರದರಾಜು ಘೋಷಣೆಯನ್ನ ಮಾಡಿದ್ದಾರೆ. ನಾಮಪತ್ರ ಸಲ್ಲಿಸುವುದರಿಂದ ಪಾವಗಡ ಪುರಸಭೆ ಅಧ್ಯಕ್ಷರಾಗಿ ಟಿ ಸುದೇಶ್ ಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಈ ಮೂಲಕ ಘೋಷಣೆ ಮಾಡಲಾಗಿದೆ. ಇನ್ನು ಪುರಸಭಾ ಅಧ್ಯಕ್ಷರಾಗಿ ಸುದೇಶ್ ಬಾಬು ಆಯ್ಕೆಯಾದ ಬೆನ್ನಲ್ಲೇ ಸ್ನೇಹಿತರು, ಹಿತೈಷಿಗಳು, ಬೆಂಬಲಿಗರು ಹೂವಿನ ಹಾರಗಳನ್ನ ಹಾಕಿ ಸಿಹಿ ತಿನಿಸಿ ಸಂಭ್ರಮಿಸಿದ್ರು. ಈ ವೇಳೆ ತುಮಕೂರು ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರು ಹಾಗೂ ಶಾಸಕರಾದ ಎಚ್ಬಿ ವೆಂಕಟೇಶ್ ರವರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಸುದೇಶ್ ಬಾಬು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿ ಶುಭ ಕೋರಿದ್ರು. ನೂತನ ಅಧ್ಯಕ್ಷ ಸುದೇಶ್ ಬಾಬುರವರು ಮಾತನಾಡಿ, ವೆಂಕಟರಮಣಪ್ಪ ಆಶೀರ್ವಾದ, ಶಾಸಕ ಎಚ್ಬಿ ವೆಂಕಟೇಶ್ ರವರ ಸಹಕಾರದೊಂದಿಗೆ ಅಧ್ಯಕ್ಷನಾಗಿದ್ದಾನೆ. ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾನೆ. ಪಟ್ಟಣದ ಕುಡಿಯುವ ನೀರು, ಚರಂಡಿ ವ್ಯವಸ್ಥೆ, ಬೀದಿ ದೀಪದ ವ್ಯವಸ್ಥೆ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ಸಮಸ್ಯೆಗಳಿದ್ದರೆ ಪರಿಹರಿಸುತ್ತೇನೆ ಎಂದಿದ್ದಾರೆ. ಮೊದಲನೇದಾಗಿ ಪಾವಗಡ ಶುಚಿಯಾಗಿಸಬೇಕಂದ್ರೆ ನನ್ನ ಗುರಿ, ಅದೇ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ತೀನಿ. ನನ್ನ ಅವಧಿಯಲ್ಲಿ ಪಾವಗಡ ಕ್ಲೀನಾಗಿರಬೇಕು. ಯಾಕೆಂದರೆ ಇದು ಇಮೇಜ್ ಸೆಂಟರ್, ಭಕ್ತಾದಿಗಳು ಎಲ್ಲಿಂದ ಬರ್ತಾ ಇರ್ತಾರೆ, ಅವ್ರಿಗೆ ಸೌಕರ್ಯ ಒದಗಿಸೋದು ಪುರಸಭೆ ಜವಾಬ್ದಾರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದ್ರ ನಿಟ್ಟಿನಲ್ಲಿ ನನಗೆ ಕೊಟ್ಟಿರೋ ಅವಕಾಶವನ್ನು ಪ್ರಯತ್ನ. ನಮ್ಮ ಶಾಸಕರಾದ ಮತ್ತು ಹಾಲಿ ಶಾಸಕರಾದ ವೆಂಕಟೇಶ್ ಅವರು, ಪುರಸಭಾ ಸದಸ್ಯರು, ಪಾವಗಡ ನಾಯಕರಿಗೆ ಎಲ್ಲರಿಗೂ ಇದೇ ವೇಳೆ ಪುರಸಭೆ ಸದಸ್ಯರು ಹಾಗೂ ಅಭಿಮಾನಿಗಳು ಮತ್ತು ಪುರಸಭೆ ಸಿಬ್ಬಂದಿ ಹಾಜರಿದ್ದರು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ. ಪಾವಗಡ ಪುರಸಭೆ ಅಧ್ಯಕ್ಷರಾಗಿ ಟಿ ಸುದೇಶ್ ಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಈ ಮೂಲಕ ಘೋಷಣೆ ಮಾಡಲಾಗಿದೆ.